ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಸೊ ಮರಳಿ ಬಿಗ್ ಬಾಸ್ ಮನೆಗೆ ಮಲ್ಲಮ್ಮ ಅವರ ಎಂಟ್ರಿ ಆಗಿದೆ. ಆ್ಯಕ್ಚುಲಿ ರೀ ಎಂಟ್ರಿ ಆಗಿದೆ. ಆ್ಯಸ್ ಎ ಗೆಸ್ಟಾಗಿ ಬಂದಿರ್ತಾರೆ ಅನ್ಕೊತೀನಿ. ಆ್ಯಂಡ್ ಸೊ ಅಲ್ಲೆಲ್ಲ ನೋಡ್ತಾ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಮುಖ್ಯವಾಗಿ ಫಸ್ಟಿಗೆ ತೋರಿಸಿರುವಂಥದ್ದು ಅಲ್ಲಿ ನಮ್ಮ ಕಾವ್ಯ ಆ್ಯಂಡ್ ಧ್ರುವ, ನಮ್ಮ ಧನುಷ್ ಅವರು ಸೊ ಫುಲ್ ಖುಷಿಯಾಗಿದ್ದಾರೆ. ಜೊತೆಗೆ ಅಶ್ವಿನಿ ಆ್ಯಂಡ್ ರಕ್ಷಿತಾ ಅವರು ಕೂಡ ಓಡ್ಕೊಂಡು ಬರ್ತಿದ್ದಾರೆ. ಸೊ ಮಲ್ಲಮ್ಮ ಹತ್ರ ಬಂದು ತಬ್ಕೊಂಡೆಲ್ಲ ಮಾತಾಡ್ತಿದ್ದಾರೆ. ಜೊತೆಗೆ ಧ್ರುವ ಅಂತೂ ಕೂಡ ಖುಷಿಯಾಗಿ ಫುಲ್ ಅವ್ರನ್ನೆಲ್ಲ ಮೇಲೆ ಎತ್ಕೊಂಡು ಸೊ ಫುಲ್ ತಿರುಗಿಸ್ತಾ ಇದ್ರು. ಸೊ ಇಡೀ ಮನೆ ಖುಷಿಯಾಗಿದೆ. ಸೊ ಮಲ್ಲಮ್ಮ ಅವರ ಒಂದು ಆ್ಯಸ್ ಎ ಗೆಸ್ಟಾಗಿ ರೀ ಎಂಟ್ರಿಗೆ. ಆ್ಯಂಡ್ ಅಲ್ಲಿ ಸ್ಟಾರ್ಟಿಂಗಲ್ಲಿನೇ ಬಂದಾಗಲೇ ಧ್ರುವ ಅಂತ ಹೇಗಿದ್ದಾರೆ ಅಂತೆಲ್ಲ ಕೇಳ್ತಾರೆ. ಆ್ಯಂಡ್ ಜೊತೆಗೆ ಸೊ ಅಲ್ಲಿ ಮಲ್ಲಮ್ಮನೇ ಹೋಗಿ ಕಿಚನಲ್ಲಿ ಕೆಲಸ ಮಾಡ್ತಾಯಿದ್ದೆ ನಮ್ಮ ಗಿಲ್ಲಿ. ಸೊ ಕಿಚನ್ ಜವಾಬ್ದಾರಿ ಅವ್ರಿಗೆ ವಹಿಸಿರೋದ್ರಿಂದ ಸೊ ಕಿಚನ್ ಕೆಲಸ ಮಾಡ್ತಿದ್ದಾನೆ ಗಿಲ್ಲಿ. ಆ್ಯಂಡ್ ಗಿಲ್ಲಿಗೆ ಹೋಗಿ ಕೇಳಿರೋವಂಥದ್ದು, ಗಿಲ್ಲಿ ಮಾತಾಡ್ಸಂಗಿಲ್ವೇನೋ ಅನ್ನೋ ರೀತಿಯಲ್ಲಿ. ಏನು ಮಲ್ಲಮ್ಮ ಫುಲ್ ಬ್ಯೂಟಿಫುಲ್ ಆಗಿದೆಯಾ, ಏನು ಹೊರಗಡೆ ಫುಲ್ ಎಲ್ಲ ನಿಂದೇನ ಹವಾ ಅನ್ನೋ ರೀತಿಯಲ್ಲಿ, ಮೀನ್ಸ್ ಫಾಲೋವರ್ ಜಾಸ್ತಿ ಆಗಿದ್ದೀರಾ ಅಂತಂದಾಗ ಅಲ್ಲಿ ಮಲ್ಲಮ್ಮ ಕಡೆಯಿಂದ ಬಂದು ಹವಾ ಫುಲ್ ನಂದೇ ಹವಾ ಅನ್ನೋ ರೀತಿಯಲ್ಲಿ. ಆ್ಯಂಡ್ ಖುಷಿಯಾಗಿದ್ದಾರೆ, ಇಡೀ ಮನೆ ಖುಷಿಯಾಗಿದೆ. ಬಟ್ ಇಲ್ಲಿ ಏನೋ ಒಂದು ಸ್ವಲ್ಪ ಯಾಕೋ ಧ್ರುವಂತ್ ಏನೋ ಉರ್ಕೊಂಡಿದ್ದಾರೆ ಅಥವಾ ಆ ಥರ ಒಂದೇನೋ ತೋರಿಸಿದ್ದಾರೆ. ಐ ಡೋಂಟ್ ಥಿಂಕ್ ಆ ಥರ ಆಗಿದೆಯಾ ಇಲ್ವಾ ಅಂತ. ಬಿಕಾಸ್ ಅಲ್ಲಿ ಧ್ರುವಂತ್ ಅವರು ಸೊ ಅಲ್ಲಿ ಒಳಗಡೆ ಕರ್ಕೊಂಡು ಹೋಗೋ ಟೈಮಲ್ಲಿ ಮಲ್ಲಮ್ಮ ಅವ್ರನ್ನ ಬೆಡ್ರೂಮಲ್ಲಿ ಕರ್ಕೊಂಡು ಹೋಗೋ ಟೈಮಲ್ಲಿ ಮಾತಾಡ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅಂದರೆ ಸೊ ಈ ಮನೆಯಲ್ಲಿ ನೀವು ಹೋದ್ಮೇಲೆ ನನಗೆ ಯಾರು ಕೂಡ ಜೋಡಿ ಇಲ್ದಂಗೆ ಆಗಿತ್ತು ಹಾಗೆ ಹೀಗೆ ಅಂತ ಕೆಲವೊಂದು ವಿಚಾರ ಮಾತಾಡಿದಾದ್ಮೇಲೆ ಮೇ ಬಿ ಅಲ್ಲಿ ತೋರಿಸಿರೋ ಪ್ರಕಾರ ಮಲ್ಲಮ್ಮ ಏನು ರಿಯಾಕ್ಟ್ ಮಾಡಿಲ್ವೇನೋ ಅನ್ನೋ ರೀತಿಯಲ್ಲಿ ಪ್ರೋಮೋದಲ್ಲಿ ತೋರಿಸಿದ್ದಾರೆ. ಅದನ್ನೇ ಅಲ್ಲಿ ಯಾರು ನಮ್ಮ ಧ್ರುವಂತ್ ಅವ್ರು ಬಂದು ಅಶ್ವಿನಿ ಹತ್ರ ಹೇಳ್ತಿದ್ದಾರೆ. ಅಂದರೆ ಚೇಂಜ್ ಆಗಿದ್ದಾರೆ, ಏನು ಯಾಕೋ ರಿಯಾಕ್ಟ್ ಮಾಡ್ತಾ ಇಲ್ಲ ಅನ್ನೋವಂಥದ್ದು ರೀತಿಯಲ್ಲಿ ಧ್ರುವಂತ್ ಅವರು ಅಶ್ವಿನಿ ಹತ್ರ ಹೇಳ್ತಾ ಇದ್ದಾರೆ. ಸೊ ಮೇ ಬಿ ಅದೇ ಎಲ್ಲೋ ಸ್ವಲ್ಪ ಜರ್ಕ್ ಹೊಡೆದಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಧ್ರುವಂತ್ ಹೇಳ್ತಿರೋವಂಥದ್ದು. ಐ ಡೋಂಟ್ ನೋ ಯಾವ ಒಂದು ಅರ್ಥದಲ್ಲಿ ಹೇಳಿದ್ದಾರೆ ಏನು ಅಂತ. ಬಟ್ ಅಲ್ಲಿ ಅಶ್ವಿನಿ ಹೇಳುವಂಥದ್ದು ನಿಮಗೆ ನಾನು ಜೋಡಿ, ಸೊ ನೀವು ನಾನೇ ಜೋಡಿ ಅನ್ನೋ ರೀತಿಯಲ್ಲಿ ಇವ್ರು ಹೇಳ್ತಿದ್ದಾರೆ. ಸೊ ಇವಾಗಲೂ ಕೂಡ ನೆಗೆಟಿವ್ ಮಾಡುವಂಥ ಪ್ರೋಮೋಗಳು ಬೇಕಾ? ಅದೇನೋಪ್ಪ, ಓಕೆ ಇರಲಿ ಪರವಾಗಿಲ್ಲ. ಸೊ ನೋಡೋಣ, ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು ಸೊ ಯಾರಿಗೆ ಏನಾಗಿದೆ ಅನ್ನೋವಂಥದ್ದು. ಓಕೆ, ಸೊ ಇವಾಗಲೇ ಜಡ್ಜ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಸೊ ಇವಾಗ ಪರ್ಸ್ಪೆಕ್ಟಿವ್ಗಳು, ದೃಷ್ಟಿಕೋನಗಳು ಮುಖ್ಯ ಆಗುತ್ತೆ. ಯಾಕಂದರೆ ಇಷ್ಟು ದಿನ ಆಡಿರೋವಂಥದ್ದು ಬೇರೆ. ಸೊ ಇವಾಗ ಒಂದೇ ಒಂದು ಎಪಿಸೋಡಲ್ಲೂ ಕೂಡ ಚೇಂಜ್ ಆಗ್ಬೋದು ಒಬ್ಬೊಬ್ಬರ ಒಂದು ದೃಷ್ಟಿಕೋನಗಳು. ಸೊ ಏನೇನಾಗುತ್ತೆ ನೋಡೋಣ. ಒಟ್ಟಿನಲ್ಲಿ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಮಲ್ಲಮ್ಮ ಅವರಂತೂ ಬಂದಿದ್ದಾರೆ. ನನ್ನ ಪ್ರಕಾರ ಇನ್ನೂ 1-2-3 ಕಂಟೆಸ್ಟೆಂಟ್ಗಳು ಬರಬಹುದು. ಅಥವಾ ಒಬ್ಬೊಬ್ಬರೇ ಒಂದೊಂದು ಟೈಮಲ್ಲೇ ಇಬ್ಬಿಬ್ರು ಕೂಡ ಬರ್ಬೋದು. ಒಂದೊಂದು ಎಪಿಸೋಡಲ್ಲೇ ಒಂದು 3-4 ಜನ ಕೂಡ ಬರ್ಬೋದು. ಸೊ ಯಾರ್ಯಾರನ್ನ ಯಾವಾಗ ಯಾವ್ಯಾವ ರೀತಿಯಲ್ಲಿ ಕರ್ಕೊಂಡು ಬರ್ತಾರೆ ಎಂಟ್ರಿ ಕಂಟೆಸ್ಟೆಂಟ್ಗಳನ್ನು ಅಂತ ಸೊ ನೋಡೋಣ. ಮೇ ಬಿ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಇರುತ್ತೆ. ಸೊ ನಿಮ್ಮ ಒಂದು ಸ್ಪರ್ಧಿಗಳಿಗೆ ವೋಟ್ ಮಾಡಿ. ಆ್ಯಂಡ್ ಯಾವ ಸ್ಪರ್ಧಿ ನಿಮಗೆ ಉಳಿಬೇಕು ಅಂತ ಅನಿಸುತ್ತೆ ಸೊ ಆ ಒಂದು ಸ್ಪರ್ಧಿಗೆ ಮಾತ್ರ ವೋಟ್ಗಳನ್ನು ಮಾಡಿ. ವೋಟಿಂಗ್ ಲೈನ್ಸ್ ಆಲ್ರೆಡಿ ಓಪನ್ ಆಗಿದೆ. ಆ್ಯಂಡ್ ಮಂಗಳವಾರ ಸೊ ಎಂಡ್ ಆಗುತ್ತೆ. ಸೊ ಬುಧವಾರ ನನ್ನ ಪ್ರಕಾರ ಒಂದು ಮಿಡ್ ನೈಟ್ ಎಲಿಮಿನೇಷನ್ ಇರಬಹುದು ಅಂತ ಅನ್ಕೊಂಡಿದ್ದೀನಿ. ಓಕೆ, ಸೊ ಇದು ಬಿಟ್ಟು ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇಂದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬಾಯ್.